ತಾಯಿಯವರ ಪಾದಕ್ಕೆ ಪ್ರಣಮಿಟ್ಟು ಈ ಪರಸಕಟ್ಟಿ ಮೇಲೆ ಕುಂತಂತ ಎಲ್ಲಾ ಸದ್ಭಕ್ತರಿಗೆ ಶರಣು ಶರಣಾರ್ಥಿ, ಅಪ್ಪನವರಿಗೆ ಶರಣು ಶರಣಾರ್ಥಿ ಸಲ್ಲಿಸಿ, ಏನ್ ನಾವು ಕೇಳತ್ತಿದೇವು ಮೊನ್ನಿನ ದಿವ್ಸ ಒಂದಿನ ಕೇಳ್ತೇವೆ, ಇದು ಕೇಳ್ದೇವು, ಇಷ್ಟ ಆನಂದ ಆಗ್ಯದ ಅಂದ್ರೆ ಅದು ಏನ್ ಕೇಳ್ಬೇಡ್ರಿ. ಎಷ್ಟು ನಮಗ್ ಸಂಪತ್ ಸಿಕ್ಕದೋ, ಎಷ್ಟ್ ನಮ್ಗೆ ಇದು ಸಿಕ್ಕದೋ, ಏನ್ ಸಿಕ್ಕದೋ ಸಿಕ್ಕಿಲ್ಲೋ ಅಷ್ಟ್ ಆನಂದ ಅನ್ಸ್ಲತ್ತದ ನಮ್ ಜೀವಕ್ಕೆ. ಹ್ಯಾಂಗತ್ತ ಈ ಪರಸಕಟ್ಟಿ ಮೇಲೆ ಕುಂತ ಹೇಳ್ಬೇಕಾದ್ರೆ ನಾ ಸತ್ಯನೇ ಹೇಳ್ತೀನಿ, ಇಷ್ಟ ಆನಂದ ಆಗ್ಯದ. ಹೆಂಗ ಅಕ್ಕ ಮಹಾದೇವಿ ಕಲ್ಯಾಣಕ್ಕೆ ಬಂದಾಗ ಅನುಭವ ಮಂಟಪದಾಗ ಅಲ್ಲಂ ಪ್ರಭು ಸಿಕ್ಕರು ಅಷ್ಟು ಆನಂದ ನನಗ ಆಗಿದೆ ಅನ್ನಿಸ್ತದ. ಹುಟ್ಟಿದೇನೆ ಶ್ರೀ ಗುರುವಿನ ಹಸ್ತದಲ್ಲಿ, ಬೆಳೆದನೆ ಅಸಂಖ್ಯಾತ ಕರುಣಾಂಗಳದೊಳಗೆ, ಭಾವವೆಂಬ ಹಾಲ ಸುಜ್ಞಾನವೆಂಬ ತುಪ್ಪ, ಪಾರಮಾರ್ಥನೆಂಬ ಸಕ್ಕರೆಯ ನೆಕ್ಕಿದ್ದರ ನೋಡೆ, ಇಂತಿಪ್ಪ ತ್ರಿಜರಾಬ್ದ ದಣಿಯಲೆಂದು ಸಲುವಿರನಗೆ, ವಿವಾಹ ಮಾಡಿ ಕೊಟ್ಟಿರಿ ಸಂಯುಕ್ತಗೊಂಡಗೆ, ಕೊಟ್ಟವನಿಗೆ ಕಳುವಲೆಂದು ಅಸಂಖ್ಯಾತರಲು ನೆರೆದು ಬಂದಿರಿ, ಬಸವಣ್ಣ ಮೆಚ್ಚಲು ಒಗೆತನ ಮಾಡಿ ಚೆನ್ನ ಮಲ್ಲಿಕಾರ್ಜುನನ ಕೈಯ ಹಿಡಿದು, ನಿಮ್ಮ ಮುಡಿಗೆ ಹೂವ ತಾರನಲ್ಲದೆ ಹುಲ್ಲ ತಾರನೆ ಅವತರಿಸಿರಿ ನಿಮ್ಮಡಿಗಳಯ್ಯ ಬಿಜಯಂಗೈರಿ ಶರಣು ಶರಣಾರ್ಥಿ. ಅಕ್ಕ ಮಹಾದೇವಿಗೆ ಎಷ್ಟು ಕ್ವಶನ್ ಕೇಳ್ತಾರ ಅಲ್ಲಂ ಪ್ರಭುಂದ್ರ, ಅದಕ್ಕೆ ಎಷ್ಟು ಕರೆಕ್ಟ್ ಉತ್ತರ ಕೊಟ್ಟ ಮೇಲೆ ಅವಾಗ ಅಕ್ಕಗ ಅನುಭವ ಮಾಡ್ಬಿಟ್ಟು ಕಳಸ ಅಕ್ಕ ಅಂತ ಹೇಳಿ ಇದು ಬಿರುದು ಸಿಕ್ತು. ಹಂಗ ಬಸವರಾಜ ಅಣ್ಣವ್ರಿಗೆ ಅದೇ ಕಳಸ ಸಿಗ್ಲಿ ಅಂತ ಹೇಳಿ ನಂದೊಂದ್ ಎರಡು ಮಾತು ಹೇಳ್ತೀನಿ.